ಆಧ್ಯಾತ್ಮ ಬಂಧುಗಳೇ, ತತ್ವವಾದ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಮತ್ತು ಉತ್ತರಾದಿ ಮಠದ ಪರಂಪರೆಯಲ್ಲಿ ಆಷಾಢ ಶುದ್ಧ ಪೂರ್ಣಿಮಾ ಒಂದು ಪರ್ವಕಾಲ. ಯಾಕೆಂದರೆ ಇದು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂಥ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆಯ ಪರ್ವಕಾಲ. ಬನ್ನಿ, ಇಂಥ ಪರ್ವಕಾಲದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡುತ್ತಾ, ಅವರ ಮಹಿಮೆಯನ್ನು ತಿಳಿಯುತ್ತಾ, ಅವರ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ಗುರುಗಳ ಚರಮ ಶ್ಲೋಕ ಹೀಗಿದೆ: ಸತ್ಯಧರ್ಮಾಬ್ಧಿ ಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪ ಕಲ್ಪದ್ರುಃ ಕಲ್ಪಯೇತ್ ಕಾಮಧುಕ್ ಮಮ. ಗುರುಗಳ ಪೂರ್ವಾಶ್ರಮ ನಾಮ ಶ್ರೀ ನವರತ್ನ ಶ್ರೀನಿವಾಸ ಆಚಾರ್ಯರು. ಶ್ರೀ ಸತ್ಯಸಂಕಲ್ಪ ತೀರ್ಥರ ಆಶ್ರಮ ಗುರುಗಳು ಶ್ರೀ ಸತ್ಯಧರ್ಮ ತೀರ್ಥರು, ಹೊಳೆಹೊನ್ನೂರು. ಇವರ ಆಶ್ರಮ ಶಿಷ್ಯರು ಶ್ರೀ ಸತ್ಯಸಂತುಷ್ಟ ತೀರ್ಥರು. ಶ್ರೀ ಸತ್ಯಸಂಕಲ್ಪ ತೀರ್ಥರ ವೇದಾಂತ ಸಾಮ್ರಾಜ್ಯ ಆಳ್ವಿಕೆಯ ಅವಧಿ 1830ರಿಂದ 1842. ಗುರುಗಳ ವೃಂದಾವನ ಸ್ಥಳ ಪ್ಲವನಾಮ ಸಂವತ್ಸರ ಆಷಾಢ ಶುದ್ಧ ಪೌರ್ಣಮಿ, ಮೈಸೂರು ನಗರ. ಶ್ರೀ ಸತ್ಯಸಂಕಲ್ಪ ತೀರ್ಥರು ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾಗಿದ್ದರು. ಇವರು 1830ರಿಂದ 1841 ಅವಧಿಯಲ್ಲಿ ಶ್ರೀ ಸತ್ಯಧರ್ಮ ತೀರ್ಥರಿಂದ ಶ್ರೀ ಉತ್ತರಾದಿ ಮಠಕ್ಕೆ ನಿಯುಕ್ತರಾದರು. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ನವರತ್ನ ಶ್ರೀನಿವಾಸಾಚಾರ್ಯ ಎಂದಾಗಿತ್ತು. ಶ್ರೀ ಸತ್ಯಸಂಕಲ್ಪ ತೀರ್ಥರು 1830ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಪೀಠವನ್ನು ಅಲಂಕರಿಸಿದರು. ವೇದಾಂತ ಸಾಮ್ರಾಜ್ಯಕ್ಕೆ ದೀಕ್ಷಿತರಾದ ನಂತರ ಇವರು ತಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಸತ್ಯಧರ್ಮ ತೀರ್ಥರಿಗಾಗಿ ಹೊಳೆಹೊನ್ನೂರಿನಲ್ಲಿ ಬೃಂದಾವನ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡು ಮಹಾಸಮಾರಾಧನೆಯನ್ನು ನೆರವೇರಿಸಿದರು. ಶ್ರೀ ಸತ್ಯಸಂಕಲ್ಪ ತೀರ್ಥರು ಶ್ರೀ ಬಾಲಾಚಾರ್ಯರಿಗೆ ದೀಕ್ಷೆ ನೀಡಿ ಅವರಿಗೆ ಶ್ರೀ ಸತ್ಯಸಂತುಷ್ಟ ತೀರ್ಥರೆಂದು ನಾಮಕರಣ ಮಾಡಿ ಶ್ರೀ ಉತ್ತರಾದಿ ಮಠದ ಪೀಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ಗುರುಗಳು ತಮ್ಮ ಮಂತ್ರಾಕ್ಷತೆಯ ಮಹಿಮೆಗೆ ಮತ್ತು ಅನ್ನ ಸಂತರ್ಪಣೆಯ ಅನುಗ್ರಹಕ್ಕೆ ಬಹಳ ಪ್ರಸಿದ್ಧರು. ಗುರುಗಳ ಸೇವೆ ಅಪಾರವಾಗಿದೆ. ತದನಂತರ ಶ್ರೀ ಸತ್ಯಸಂಕಲ್ಪ ತೀರ್ಥರು 1841 ಪ್ಲವ ಸಂವತ್ಸರದ ಆಷಾಢ ಶುದ್ಧ ಪೂರ್ಣಿಮೆಯಂದು ಮೈಸೂರಿನಲ್ಲಿ ಬೃಂದಾವನಸ್ಥರಾದರು. ಅಧ್ಯಾತ್ಮ ಬಂಧುಗಳೇ, ತತ್ವವಾದ ಯೂಟ್ಯೂಬ್ ವಾಹಿನಿಯ ಮೂಲಕ ತಾವು ಈ ಒಂದು ಆಷಾಢ ಶುದ್ಧ ಪೌರ್ಣಿಮೆಯ ಸಂದರ್ಭದ ಪರ್ವಕಾಲದಲ್ಲಿ ಉತ್ತರಾದಿ ಮಠದ ಪರಂಪರೆಯ ಶ್ರೀ ಸತ್ಯಸಂಕಲ್ಪ ತೀರ್ಥರ ಆರಾಧನೆಯ ಪರ್ವಕಾಲವನ್ನು ಸ್ಮರಣೆ ಮಾಡುತ್ತಾ ಗುರುಗಳ ಅನುಗ್ರಹ ಪಡೆಯೋಣ ಅಂತ ಹೇಳ್ತಾ, ತಾವು ಇದುವರೆಗೂ ಕೂಡ ತತ್ವವಾದ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಶ್ರೀಹರಿಯಲ್ಲಿ ಕೇಳ್ತಾ ಈ ಕಿಂಚಿತ್ ಸೇವೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.